ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಾನು ಲವ್ ರಿಲೇಷನ್ಶಿಪ್ ಬಗ್ಗೆನೂ ಮಾತಾಡ್ತಾ ಇದ್ದೀನಿ, ಮತ್ತು ವಶೀಕರಣದು ಅಂದರೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ತುಂಬ ಕ್ಲ್ಯಾಶಸ್ ಆಗಿ ಹೇಗೆ ಅವರು ಕೆಲವರೆಲ್ಲ ಸಪ್ರೇಟೇ ಆಗಿಬಿಟ್ಟಿರ್ತಾರಲ್ಲ, ಸೊ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದ್ರದ್ದು ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ 2 ರೆಮಿಡೀಸ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟೆ ಮಾಡ್ತಾ ಇರೋದು. ಸೊ ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದೇನು ಅಂದರೆ ಸಾತ್ವಿಕವಾಗಿ ಮಾಡುವಂತಹ ರಿಚುವಲ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ನೆಗೆಟಿವಿಟಿಯಿಂದ ಮಾಡ್ತಾ ಇಲ್ಲ, ನಾವು ಬೇರೆಯವ್ರಿಗೆ ಹಾರ್ಮ್ಫುಲ್ ಆಗಂಗೆ ಮಾಡ್ತಾ ಇಲ್ಲ. ಸೊ ಯಾವುದಕ್ಕೆ ಮಾಡ್ತಾ ಇರೋದು ಅಂದರೆ ನಮಗೆ ಬೇಕಾಗಿರೋರು ನಮಗೆ ಸಿಗಬೇಕು ಅಂತ ಮಾಡ್ತಾ ಇರೋದ್ರಿಂದ ಇದು ಒಂಥರ ಸಾತ್ವಿಕವಾಗಿ ಇರುತ್ತೆ. ಕೆಟ್ಟ ಉದ್ದೇಶದಿಂದ ಮಾಡದೇ ಇರೋದಕ್ಕೆ ಇದು ಒಳ್ಳೆಯ ಒಂದು ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಇದು ಫಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಯಾವುದೇ ಒಂದು ನೀವು ಮಾಡಬೇಕಾದ್ರೂ ರಿಚುವಲು ಒಂದು ಸ್ವಲ್ಪ ಟ್ರಸ್ಟಿಂದ ಮಾಡಿ, ಆಯಿತಾ? ಫಿಯರ್ ಇರಬಾರ್ದು, ಭಯ ಇರಬಾರ್ದು, ಮತ್ತು ಆಗುತ್ತೋ ಇಲ್ವೋ ಅಂತ ಡೌಟ್ ಇಟ್ಕೊಂಡು ಮಾಡಬಾರ್ದು. ಆವಾಗಲೇ ಇದು ವಶೀಕರಣದು ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಲವ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಕೆಲವರೆಲ್ಲ ಏನು ಗೊತ್ತಾ, ಒಂದು 10 ವರ್ಷ 15 ವರ್ಷ ಆ ಥರ, 8 ವರ್ಷ 5 ವರ್ಷ 2 ವರ್ಷ 4 ವರ್ಷ ಆ ಥರ ಎಲ್ಲ ಇಷ್ಟಪಟ್ಬಿಟ್ಟು ಆಮೇಲೆ ಸಪ್ರೇಟ್ ಆಗಿಬಿಟ್ಟಿರ್ತಾರೆ, ಅಂದರೆ ಬ್ರೇಕಪ್ ಆಗಿರುತ್ತೆ. ಸೊ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕೆ ಮತ್ತೆ ಮಾತಾಡಿಸ್ಬೇಕು ಅಂತ ಇಷ್ಟ ಇರುತ್ತಲ್ಲ, ಸೊ ಅವರು ಹೇಗೆ ಪ್ಯಾಚಪ್ ಮಾಡ್ಕೋಬೋದು ಅನ್ನೋದ್ರದ್ದು ಒಂದು ಟಿಪ್ ಆಗಿರುತ್ತೆ ಇದು. ಸೊ ಇದು ಯಾವ ಥರ ಮಾಡಬೇಕು ಅಂತ, ಆಯಿತಾ? ಸೊ ಅದು ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ರೆಮಿಡಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ಕೇಳಿಸ್ಕೊಳ್ಳಿ. ಇದನ್ನು ಯಾರು ಬೇಕಾದ್ರೆ ಮಾಡ್ಬೋದು, ಹುಡುಗ ಹುಡುಗಿರಿಗೆ ಮಾಡ್ಬೋದು, ಹುಡುಗಿರು ಹುಡುಗರಿಗೆ ಮಾಡ್ಬೋದು, ಹಸ್ಬೆಂಡ್ ವೈಫ್ಗೆ ಮಾಡ್ಬೋದು, ವೈಫ್ ಹಸ್ಬೆಂಡ್ಗೆ ಮಾಡ್ಬೋದು, ಈವನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಇದ್ರೂ ಅವ್ರಿಗೆ ಮಾಡ್ಕೋಬೋದು, ಆಯಿತಾ? ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಿಗಾರ ಮಾಡ್ಬೋದು. ಸೊ ಬನ್ನಿ. ಸೊ ಮೊದಲನೇ ರೆಮಿಡಿ ಹೇಳ್ತಾ ಇದ್ದೀನಿ. ನಮ್ಮದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ, ಲವ್ ರಿಲೇಷನ್ಶಿಪ್, ಆಯಿತಾ? ಸೊ ನೀವೇನು ಮಾಡಬೇಕು ಅಂದರೆ 2 ಲವಂಗ ಬೇಕಾಗುತ್ತೆ ಇದಕ್ಕೆ. ಸೊ 2 ಲವಂಗನ ನೀರಿನಲ್ಲಿ ನೆನೆಸ್ಬೇಕು. ಫಸ್ಟ್ ನೀರಿನಲ್ಲಿ ಒಂದು 5 ನಿಮಿಷ ನೆನೆಸಿ, ಸೊ ಅದಾದಮೇಲೆ ಅದನ್ನು ತೊಗೋಬೇಕಾಗುತ್ತೆ. ಸೊ ಅದು ಇನ್ನೊಂದು ಏನು ಬೇಕು ಅಂದರೆ ಒಂದು A4 ಶೀಟ್ ಬೇಕಾಗುತ್ತೆ, ವೈಟ್ ಕಲರ್ ಶೀಟ್ ಬೇಕಾಗುತ್ತೆ. ಸೊ ನಾನು ಯಾವ್ದಾರ ಆಗಿರ್ಬೋದು, A4 ಶೀಟಾರ ತೊಗೊಳ್ಳಿ, ಇಲ್ಲ ಈ ಥರ ಗಟ್ಟಿ ಪೇಪರ್ದು ಯಾವ್ದಾರ ತೊಗೊಳ್ಳಿ, ಒಟ್ಟಿನಲ್ಲಿ ವೈಟ್ ಕಲರಲ್ಲಿ ಇರಬೇಕು, ಈ ಥರ ವೈಟ್ ಇರಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಷ್ಟಿರಲಿ, ಆಯಿತಾ? ಸೊ ಅದರಲ್ಲಿ ಈ ಒಂದು ಲವಂಗದ ಏನು ನಾವು ತೊಗೊಂಡಿದ್ದೀವೋ, ಸೊ ಫಸ್ಟ್ ಅದನ್ನು ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಕೈಯಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ನೀವು ಹೇಗೆ ಹೇಳ್ಕೋಬೇಕು ಅಂದರೆ, ನಮ್ಮಿಬ್ರದ್ದು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿದೆ, ಯಾರ್ಯಾರ ಮಾತಾಡಿಸ್ತಾ ಇದ್ರೂ ಅವ್ರು ಮಾತಾಡ್ತಾ ಇದ್ದಾರೆ ನನ್ನ ಹತ್ರ ಅಂತ, ಆ ಥರ. ಸೊ ಕೆಲವರೆಲ್ಲ ಕೇಳ್ತಿರಲ್ಲ, ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದೆ, ಅಂದರೆ ದೂರ ಇದ್ದಾರೆ, ಮಾತಾಡಿಸ್ತಾನೆ ಇಲ್ಲ ಅಂತ. ಸೊ ಅವಾಗೇನು ಅಂದರೆ ಜಸ್ಟ್ ಅವ್ರದ್ದು ಹೆಸ್ರನ್ನ ಹೇಳ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಅಂತ, ಆಯಿತಾ? ಜಸ್ಟ್ ಈ ಥರ ಮಾಡಿ ಅವ್ರದ್ದು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ನಾವಿಬ್ಬರು ಚೆನ್ನಾಗಿದ್ದೀವಿ, ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ನಾವಿಬ್ಬರು ಚೆನ್ನಾಗಿ ಮಾತಾಡಿಸ್ತಾ ಇದ್ದೀವಿ ಅಂತ, ಆ ಥರ. ಸೊ ಇದಕ್ಕೆ ಪಾಸಿಟಿವ್ ಅಫರ್ಮೇಷನ್ಸ್ನ ಕೊಟ್ಕೊಂಡು ಒಂದು 3 ಸಲ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಇದನ್ನು ಉಜ್ಜಬೇಕು. ಕೈದು ಇಲ್ಲಿ ಇಟ್ಟಿರ್ತಿರಲ್ಲ ಮಧ್ಯಭಾಗದಲ್ಲಿ, ಈ ಮಧ್ಯಭಾಗದಲ್ಲಿ ಇಲ್ಲಿಟ್ಟು, ಸೊ ಅದನ್ನು ಹಿಂಗೆ ಉಜ್ಜಬೇಕಾಗತ್ತೆ ಈ ಕೈಯಿಂದ. ಸೊ ಅದನ್ನು ಉಜ್ಜಿಬಿಟ್ಟು ಈ ಪೇಪರ್ ಏನಿರುತ್ತೋ, ಸೊ ಪೇಪರ್ ಮೇಲೆ ಹೆಸ್ರು ಹಾಕಬೇಕು. ಯಾವ ಕಲರ್ ಪೆನ್ನು ಅಂತಲೂ ಹೇಳ್ತೀನಿ, ರೆಡ್ ಕಲರ್ ಪೆನ್ನಲ್ಲೇ ಬರೀಬೇಕು, ಆಯಿತಾ? ರೆಡ್ ಕಲರ್ ಪೆನ್ನಲ್ಲೇ ಬರೀಬೇಕು. ಫಾರ್ ಎಕ್ಸಾಂಪಲ್ ರಾಮ್ ಅಂತಲೇ ಇಟ್ಕೊಳ್ಳಿ, ಆಯಿತಾ? ರಾಮ್ ಅಂತ, ರಾಮ್ ಅಂದರೆ ನಿಮ್ಮದು ಯಾರಿಗೆ ಮಾಡ್ತಿದ್ದೀರೋ ಅವ್ರ ಹೆಸ್ರು ಹಾಕ್ಕೊಳ್ಳಿ, ಅದನ್ನೇ ಹಾಕೊಂಡ್ಬಿಡ್ಬೇಡಿ. ಸೊ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇರೋದು. ಸೊ ನೋಡಿ, ಇಲ್ಲಿ ಹಾಕೊಂಡ, ಅದು ಹಾಕೊಂಡ್ಮೇಲೆ ಈ ಒಂದು 2 ಲವಂಗ ಏನು ತೊಗೊಂಡಿದ್ದೀವೋ ಅದರೊಳಗಡೆ ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಡ್ಬೇಕು, ಆಯಿತಾ? ಫೋಲ್ಡ್ ಮಾಡಿದ್ರ. ಸೊ ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಪಿಲ್ಲೋ ಕೆಳಗಡೆ, ದಿಂಬಿನ ಕೆಳಗೆ ನೀವು ಮಲಗ್ತಿರಲ್ಲ, ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಥಾಟ್ ಹಾಕ್ಕೊಂಡು ಮಲಗಬೇಕು. ರಾತ್ರಿ ಹೊತ್ತು ಮ್ಯಾನಿಫೆಸ್ಟ್ ಮಾಡೋರು ಏನು ಅಂದರೆ ಅದು ಕ್ಲಿಕ್ ಆಗುತ್ತೆ. ಮಲ್ಗೋ ಟೈಮಲ್ಲಿ ನಮ್ಮದು ಒಂದು ನಾವೇನು ಮಲಗಿರ್ತೀವೋ ಆ ಟೈಮಲ್ಲಿ ಅರ್ಧ ಗಂಟೆ ಮುಂಚೆ, ಮಲ್ಗೋಕ್ಕೂ ಅರ್ಧ ಗಂಟೆ ಮುಂಚೆ ನಮ್ಮ ಒಂದು ಬಾಡಿ ಯಾವ ಕಂಡೀಷನಲ್ಲಿರುತ್ತೆ ಅಂದರೆ ಆಲ್ಫಾ ಮೋಡ್ ಕಂಡೀಷನಲ್ಲಿರುತ್ತೆ. ಅಲ್ಲಿವರೆಗೂ ನಾವು ಬೀಟಾ ಮೋಡ್ ಕಂಡೀಷನಲ್ಲೇ ಇರುತ್ತೆ ನಮ್ಮದು ಕಾನ್ಷಿಯಸ್ ಇದ್ದಾಗ. ಸೊ ಯಾವಾಗ ಆ ಲೆವೆಲಲ್ಲಿ ಇರ್ತೀವೋ, ಆಲ್ಫಾ ಮೋಡಲ್ಲಿ ಇರ್ತೀವೋ, ಅವಾಗ ನಾವು ಏನು ಅನ್ಕೋತೀವೋ ಅದು ಬೇಗ ಕನೆಕ್ಟ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ಮಲ್ಗೋ ಟೈಮಲ್ಲಿ ಹಿಂಗೆ ಇಟ್ಕೋಬೇಕು ಪಿಲ್ಲೋ ಕೆಳಗಡೆ. ಒಂದೇ ಸಲ ಮಾಡಬೇಕಷ್ಟೇ, ಆಯಿತಾ? ಒಂದು ಸಲ ಇದನ್ನು ಬರೆದ್ಬಿಟ್ಟು ಡೈಲಿ ಮಾಡ್ಕೊಳ್ಳೋದಲ್ಲ, ಒಂದು ಸಲ ಇದನ್ನು ಮಾಡಿ ಪಿಲ್ಲೋ ಕೆಳಗಡೆ ಇಟ್ಬಿಡಿ ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆ. ಸೊ ನಿಮ್ಮದು ಒಂದು ಥಾಟ್ ಹಾಕೋಬೇಕು, ಇಬ್ಬರು ಚೆನ್ನಾಗಿದ್ದೀವಿ, ಯಾರು ಮಾತಾಡಿಸ್ತಾ ಇಲ್ಲ ಅಂದರೂ ಮಾತಾಡಿಸ್ತಾ ಇದ್ದಾರೆ, ಆ ಥರ
ಥರ ಆಯಿತಾ. ಸೊ ನಿಮ್ಗೆ ಗೊತ್ತಲ್ಲ ಯಾರ್ದು ಬಗ್ಗೆ ನೀವು ಮಾಡ್ತಿದ್ದೀರೋ ಅವ್ರದ್ದು ಹೇಳ್ಕೊಂಡು ದಿಂಬನ ಕೆಳಗಡೆ ಇದು ಇಟ್ಕೊಂಡು ಮಲ್ಕೋಬೇಕು. ಸೊ ನೀವೇನು ಮಾಡಬೇಕು ಅಂದರೆ 11 ಡೇಸ್ ಹಾಗೆ ಬಿಡಬೇಕು ದಿಂಬನ ಕೆಳಗೆ. ಸೊ ನಿಮಗೆ ಒಂದು ಡೌಟ್ ಇರುತ್ತೆ, ದಿಂಬ್ ಕೆಳಗೆ ಇಟ್ಬಿಟ್ರೆ ಯಾರು ನೋಡ್ತಾರೆ ಅಂತ ಏನಾರ ಒಂದು ಡೌಟ್ ಇದ್ದರೆ, ದಿಂಬ್ ಕವರ್ ಇರುತ್ತಲ್ಲ, ಪಿಲೋ ಕವರ್ ಒಳಗಡೆ ಇದನ್ನು ಇಟ್ಕೊಳ್ಳಿ. ಪಿಲೋ ಕವರ್ ಒಳಗೆ. ಯಾರು ಅಂದರೆ ನೀವೇ ಮಾಡಬೇಕು, ಅವ್ರಿಗೆ ಇಡೋದಲ್ಲ, ನೀವು ಮಾಡಬೇಕು. ಯಾರಿಗೆ ನೀವು ಮಾಡ್ತಾ ಇದ್ದೀರೋ ಅವರೇ ಮಾಡಬೇಕು. ಸೊ ಇವಾಗ ನಾನು ಸಪೋಸ್ ಯಾರಿಗಾರ ಮಾಡ್ತಾ ಇದ್ದೀನಿ ಅಂದರೆ ನಂದು ದಿಂಬಿನ ಕೆಳಗೆ ನಾನು ಇಟ್ಕೋಬೇಕು, ಆ ಥರ ಗೊತ್ತಾಯ್ತಾ. ಸೊ ಅದನ್ನು ಇಟ್ಕೊಂಡು 11ನೇ ದಿನ ಆದಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ತೊಗೊಂಡೋಗಿ ನೀವು ಸ್ಯಾಟರ್ಡೇ ದಿನ ಮಾಡಬೇಕು ಆಯಿತಾ. 11 ಸ್ಟಾರ್ಟ್ ಮಾಡುವಾಗ ನೀವು ಯಾವ ವಾರ ಬೇಕಾದ್ರೂ ಮಾಡ್ಕೊಳ್ಳಿ, ಅಂದರೆ ಗುರುವಾರ ಮಾಡಿ, ಶನಿವಾರ ಮಾಡಿ, ಆ ಥರ ಮಾಡಿ. ಬಟ್ 11 ದಿವಸ ಆದಮೇಲೆ ಯಾವ ದಿನ ಬಂದ್ರೂ ಪರವಾಗಿಲ್ಲ. ಸ್ಟಾರ್ಟ್ ಮಾಡುವಾಗ ಗುರುವಾರ ಮತ್ತು ಶನಿವಾರ ಮಾಡಿ, 11 ದಿವಸಕ್ಕೆ ಲೆಕ್ಕ ಇಡಿ. ಈವನ್ ಅಕಸ್ಮಾತ್ ನಿಮ್ದು ಏನಾರ ಪೀರಿಯಡ್ಸ್ ಆ ಥರ ಏನಾರ ಬಂದರೆ ನಿಮ್ಮದು ಪೀರಿಯಡ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿ ಇದು, ಇಲ್ಲಾಂದರೆ ಅದು ಅಷ್ಟು ವರ್ಕ್ ಮಾಡಲ್ಲ ಇದು, ಅದಕ್ಕೋಸ್ಕರ ಆಯಿತಾ. ಪೀರಿಯಡ್ಸ್ ಎಲ್ಲ ಆದಮೇಲೆ ಹುಡುಗಿರುಗಳಿಗೆ ನಾನು ಹೇಳ್ತಾ ಇರೋದು. ಸೊ ಅದಾದಮೇಲೆ ಸ್ಟಾರ್ಟ್ ಮಾಡಿ. ಹುಡುಗರಾದರೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಆ ಥರ ಆಯಿತಾ. ಸೊ ಇದನ್ನು ಒಂದು 11 ದಿವಸ ಆದಮೇಲೆ ಇದನ್ನು ತೊಗೊಂಡೋಗಿ ಮನೆಯಿಂದ ಆಚೆ ಯಾವುದಾರ ಒಂದು ದೇವಸ್ಥಾನದ ಹತ್ರನೋ ಇಲ್ಲ ಮರದ ಕೆಳಗಡೆನೋ ಒಂದು ಕರ್ಪೂರ ಹಾಕ್ಬಿಟ್ಟು ಇದನ್ನು ಸುಡಬೇಕು ಆಯಿತಾ. ಸೊ ಆ ಥರ ಮಾಡಬೇಕಾಗತ್ತೆ. ಸೊ ಅದನ್ನು ಸುಟ್ಬಿಟ್ಟು ಅಲ್ಲೇ ಬಿಟ್ಟುಬಿಡ್ಬೇಕು, ಮತ್ತೆ ತಿರುಗಿ ನೋಡಬಾರ್ದು. ಸೊ ವಾಪಸ್ ಬಂದುಬಿಟ್ಟು ಮನೆಗೆ ಕೈಕಾಲೆಲ್ಲ ತೊಳ್ಕೊಂಡು ಇದು ಮಾಡಿ. ಸೊ ಅದು ಏನು ಅಂದರೆ ಅದೊಂಥರ ರಿಚುವಲ್ ಥರ ಅಟ್ರ್ಯಾಕ್ಷನ್ ಬರೋಂಗೆ ಆಯಿತಾ. ಸೊ ನಾ ಹೇಳಿದ್ನಲ್ಲ, ಲವ್ ಅಟ್ರ್ಯಾಕ್ಷನ್ ಬರೋಂಗೆ ಅದು ಮಾಡುತ್ತೆ. ಸೊ ಇವಾಗ ಬನ್ನಿ ವಶೀಕರಣದು ಹೇಳ್ತಾ ಇದ್ದೀನಿ ನಾನು. ಸೊ ಇದು ಯಾವುದಕ್ಕೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ನೋಡಿ, ಅಂದರೆ ದೂರದಲ್ಲಿ ಇರ್ತಾರೆ ಅವ್ರದ್ದು. ನೀವು ಹೇಳ್ತಿರಲ್ಲ ನಾವೇ ಒಂದು ಕಡೆ ಇರ್ತೀವಿ, ಅವ್ರು ಒಂದು ಕಡೆ ಇರ್ತಾರೆ, ಆ ಥರ ಆಯಿತಾ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತಾ ಇರೋದು. ಸೊ ನಿಮ್ಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಸಿಂಧೂರ್ದು ಡಬ್ಬಿ ಬೇಕಾಗುತ್ತೆ, ಕೆಂಪು ಕಲರ್ದು ಕುಂಕುಮದು ಬೇಕಾಗುತ್ತೆ, ಸಿಂಧೂರ್ದು ಆಯಿತಾ. ಸೊ ಇದೊಂದು ಬೇಕು, ಮತ್ತು ಗೋಮತಿ ಚಕ್ರ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್, ಇದು ಲಕ್ಷ್ಮೀ ದೇವ್ರಿಗೆ ತುಂಬ ಪ್ರಿಯವಾದದ್ದು. ಸೊ ಇದೊಂದು ಬೇಕಾಗುತ್ತೆ, ಗೋಮತಿ ಚಕ್ರ ಬೇಕು. ಸೊ ಗೋಮತಿ ಚಕ್ರನ ನೀವು ಅದರದ್ದು ನಾವು ಇದು ಮಾಡಬೇಕು, ಅಂದರೆ ಶುದ್ಧೀಕರಣ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಯಾವುದೇ ಒಂದು ಅಷ್ಟೇ, ನೀವು ಏನೇ ಒಂದು ನೀವು ಇವಾಗ ನೀವು ಲಕ್ಷ್ಮೀದು ಒಂದು ಕೆಂಪು ಗಂಟು ಅಂತ ನಾನು ಬ್ಲಾಗಲ್ಲೂ ತೋರಿಸಿದ್ದೀನಿ ನೋಡಿ, ಸೇಟುಸ್ ಮಾರ್ವಾಡೀಸ್ ಎಲ್ಲ ಹೇಗೆ ಅವ್ರ ಮನೇಲಿ ದುಡ್ಡು ಅಭಿವೃದ್ಧಿ ಆಗುತ್ತೆ ಅಂತ ತೋರಿಸಿದ್ದೀನಲ್ಲ. ಸೊ ನೀವೇನೇ ಮಾಡಬೇಕಾದ್ರೂ ಫಸ್ಟ್ ಅದನ್ನು ಶುದ್ಧೀಕರಣನೇ ಮಾಡಬೇಕು. ಶುದ್ಧೀಕರಣ ಯಾವ ಥರ ಮಾಡ್ಕೊತೀರಾ? ಸೊ ಯಾವ ಥರ ಮಾಡ್ಕೊಳ್ಳೋದು ಅಂದರೆ ಹಸಿ ಹಾಲು ಇರುತ್ತಲ್ಲ, ಸೊ ಹಸಿ ಹಾಲ್ಗೆ ಇದನ್ನು ಹಾಕ್ಬಿಟ್ಟು ಫಸ್ಟ್ ಇದರಲ್ಲಿ ಒಂದು ಪ್ಲೇಟು ಇಲ್ಲ ಯಾವ್ದಾರ ಚೆನ್ನಾಗಿರೋ ಪ್ಲೇಟು, ಅಂದರೆ ಯಾವುದು ಇದಕ್ಕೆ ಯೂಸ್ ಮಾಡಿರಬಾರ್ದು, ಖಾರದ ಐಟಮ್ಸ್ ಮಾಡಿರಬಾರ್ದು. ಅದರಲ್ಲಿ ಸ್ವೀಟ್ ಮಾತ್ರ ಉಪಯೋಗಿಸಿರೋವಂತಹ ಯಾವ್ದಾರ ಹೊಸ್ದಾಗಿರುವ ತಟ್ಟೆ ತೊಗೋಬೋದು, ಇಲ್ಲ ಹಿತ್ತಾಳೆದು ಯಾವ್ದಾರ ತೊಗೋಬೋದು. ಚಿಕ್ಕ ಚಿಕ್ಕ ಪ್ಲೇಟ್ಸ್ ಬರುತ್ತಲ್ಲ ಈಗ ಪೂಜಾ ಸಾಮಾನು. ಸೊ ಅದರಲ್ಲಿ ಇದು ಹಾಕ್ಕೊಂಡು ಹಸಿ ಹಾಲು ಹಾಕಿ ಅದಾದಮೇಲೆ ಮಾಮೂಲಿ ನೀರಲ್ಲಿ ವಾಶ್ ಮಾಡಬೇಕು. ಅದಾದಮೇಲೆ ಅಕ್ಷತೆ ಕಾಳು ಇರುತ್ತಲ್ಲ, ಅಕ್ಷತೆ ಕಾಳು, ಕುಂಕುಮ ಅರಶಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನು ಈ ಡಬ್ಬಿ ಒಳಗೆ ಸೇರಿಸ್ಬೇಕು. ಏನೊಂದು ಕುಂಕುಮದು ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಇದನ್ನು ಶುದ್ಧೀಕರಣ ಮಾಡಿರೋದನ್ನ ಈ ಕುಂಕುಮದ ಒಳಗಡೆ ಹಿಂಗೆ ಸೇರಿಸ್ಬೇಕಾಗುತ್ತೆ. ಸೊ ನೋಡಿ ಹಾಕಿದ್ದೀನಿ, ಅಕ್ಷತೆ ಕಾಳು ಇದೆ ಇದ್ರೊಳಗಡೆ ಹಾಕಿದ್ದೀನಿ. ಸೊ ಆ ಥರ. ಸೊ ಇದರಲ್ಲಿ ಅಕ್ಷತೆ ಕಾಳು ಹಾಕಿದ್ದೀನಿ ಮತ್ತು ಗೋಮತಿ ಚಕ್ರ ಇದೆ. ಸೊ ಇದನ್ನು ಧೂಪ ದೀಪದಿಂದ ಅಂದರೆ ಅಗರಬತ್ತಿ ಎಲ್ಲ ತೋರಿಸ್ಬಿಟ್ಟು ನೀವು ದೇವ್ರ ಮನೆ ಹತ್ರ ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ಆಂಜನೇಯಿಂದ ಹೇಳ್ಕೊಳ್ಳಿ. ಯಾವಾಗಲೂ ಅಷ್ಟೇ ವಶೀಕರಣದ ಮಾಡುವಾಗ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡೋದೇ ಹನುಮಂತ ಅದು ಆಯಿತಾ. ಸೊ ಅದಕ್ಕೋಸ್ಕರ ಜೈ ಶ್ರೀರಾಮ್ ಅಂತ 108 ಸಲ ಹೇಳ್ಕೊಳ್ಳಿ, ಜೈ ಶ್ರೀರಾಮ್ ಅಂತ ಆಯಿತಾ. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ನೀವೇನು ಮಾಡಬೇಕು ಅಂದರೆ, ಸೊ ನೀವೇನು ಮಾಡಬೇಕು ಅಂದರೆ 2 ಲವಂಗ ತೊಗೋಬೇಕು. ಹೂ ಇರುವಂತಹ ಲವಂಗನೇ ತೊಗೋಬೇಕು. ಹೂ ಅಂದರೆ ಅದೇ ಮುಂದೆ ಈ ಥರ ರೌಂಡ್ ಬರುತ್ತಲ್ಲ, ನೋಡಿ ತೋರಿಸ್ತಾ ಇದ್ದೀನಿ ರೌಂಡ್ಗೆ. ಸೊ ಆ ಥರ ಹೂ ಇರಬೇಕು, ಅದು ಬಿದ್ದೋಗಿರೋದು ತೊಗೋಬಾರ್ದು, ಚೆನ್ನಾಗಿ ಅದು ಮುಂದೆ ಬಂದಿರೋದು. 2 ಲವಂಗ ಬೇಕು, ಪ್ಲಸ್ ಒಂದು ಮೆಣಸು ಕಾಳು ಅಂದರೆ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರ್ ಒಂದು ಬೇಕು, ಒಂದು ಕರ್ಪೂರ ಬೇಕಾಗುತ್ತೆ ಆಯಿತಾ. ಸೊ ಇದು 3 ಬೇಕಾಗುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ 3 ಸುಟ್ಬಿಟ್ಟು ಭಸ್ಮ ಥರ ಮಾಡಬೇಕು ಆಯಿತಾ. ಸೊ ನೋಡಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ, ಸುಟ್ಬಿಟ್ಟು ಭಸ್ಮ ಥರ ಮಾಡಬೇಕು, ಅಂದರೆ ಬೆಂಕಿ ಕಡ್ಡಿ ಹಚ್ಚಿಸ್ಬಿಟ್ಟು ಭಸ್ಮ ಥರ ಮಾಡಬೇಕು. ಸೊ ಅದನ್ನು ಸುಟ್ಬಿಟ್ಟು ಭಸ್ಮ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ಒಂದು ಭೋಜ್ ಪತ್ರ ತೊಗೊಳ್ಳಿ ಆಯಿತಾ. ಸೊ ನೋಡಿ ಇದು ಭೋಜ್ ಪತ್ರ ಅಂತಾರೆ ಇದಕ್ಕೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಪೂಜೆ ಇದು ಏನೇ ಒಂದು ಈ ಥರ ಒಂದು ಮಾಡಬೇಕಾದ್ರೂ ಸೊ ಮುಂಚೆ ಎಲ್ಲ ಹಂಗೆ ಏನಾರ ನಮ್ಮದು ಯಾವುದೇ ಒಂದು ವಿಷಯನ ನಾವು ಕೇಳ್ಕೋಬೇಕು ಅಂದ್ರೆ ಭೋಜ್ ಪತ್ರದಲ್ಲಿ ಏನಾರ ಬರೆದಾಗ ಅದು ನಮಗೆ ಸಿಗುತ್ತೆ, ಆ ಥರ ವರ್ಕ್ ಮಾಡುತ್ತೆ. ಅದು ತುಂಬ ಪವಿತ್ರವಾದಂಥ ಒಂದು ಶೀಟ್ ಆಗಿರುತ್ತೆ ಇದು ಆಯಿತಾ, ಭೋಜ್ ಪತ್ರ. ಸೊ ನೀವು ಎಲ್ಲಾರ ಪೂಜೆ ಸಾಮಾನು ತೊಗೊತೀರಲ್ಲ ಅಂಥ ಅಂಗಡಿನಲ್ಲಿ ಕೇಳಿ. ತೀರಾ ನಿಮ್ಗೆ ಅಲ್ಲಿ ಸಿಗಲಿಲ್ಲ ಅಂದರೆ ಜೆಪ್ಟೋ ಅಂತ ಕಡೆನೂ ಸಿಗುತ್ತೆ. ಈ ಥರದ್ದೊಂದು ಚಿಕ್ಕದೊಂದು ಬರುತ್ತೆ. ಸೊ ಇದು ಒಂದು 2-3 ಪೀಸ್ ಈ ಥರ ಕೊಡ್ತಾರೆ. ಸೊ ನೋಡಿ
ಪೂಜೆದು ಎಮರ್ಜೆನ್ಸಿಗೆ ನೀವೇನಾರು ಮಾಡಬೇಕು ಅಂದರೆ ಅದು ತರಿಸ್ಕೊಂಡು ನೀವು ಮಾಡ್ಕೋಬೋದು ಆಯಿತಾ. ಸೊ ಇದರಲ್ಲಿ ನಾವು ಒಂದು 3 ಟ್ರಯಾಂಗಲ್ಸ್ನ ಹಾಕೋಬೇಕಾಗುತ್ತೆ. ಸೊ ಯಾವ ಕಲರ್ ಇದರಲ್ಲಿ ಹಾಕೋಬೇಕು ಅಂದರೆ ರೆಡ್ ಕಲರ್ ಪೆನ್ನಲ್ಲಿ ಬರೆದು ನಾನು ತೋರಿಸ್ತೀನಿ ಹಿಂಗೆ ಹಾಕೋಬೇಕು ಅಂತ ನಾನು. ಸೊ ನೋಡಿ ಈ ಥರ ರೆಡ್ ಕಲರಲ್ಲೇ ಹಾಕೋಬೇಕಾಗುತ್ತೆ ನೀವು ಆಯಿತಾ. ರೆಡ್ ಕಲರಲ್ಲಿ ಸ್ಕೆಚ್ ಪೆನ್ನಾರ ತಗೊಳ್ಳಿ ಇಲ್ಲ ಮಾರ್ಕರಾರ ತಗೊಳ್ಳಿ. 3 ಟ್ರಯಾಂಗಲ್ ಥರ ಬರಬೇಕು ಫ್ರೆಂಡ್ಸ್ ಆಯಿತಾ. 3 ಟ್ರಯಾಂಗಲ್ ಥರ ಬರಬೇಕು. ಸೊ ಅದ್ರ ಮಧ್ಯೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಫಸ್ಟು ಹರೀಮ್ ಅಂತ ಬರುತ್ತೆ, ಅದಾದಮೇಲೆ ಕ್ಲೀಮ್ ಅಂತ ಬರುತ್ತೆ, ಅದಾದಮೇಲೆ ಶ್ರೀಮ್ ಅಂತ ಬರುತ್ತೆ ಆಯಿತಾ. ಸೊ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದು ಹೇಳ್ತೀನಿ ಯಾವ ಥರ ಬರೆಯೋದು ಅಂತ. ಹರೀಮ್, ಹರೀಮ್, ಕ್ಲೀಮ್ ಮತ್ತು ಶ್ರೀಮ್ ಅಂತ 3 ಕರೆಕ್ಟಾಗಿ ಬರೀಬೇಕು ನೀವು. ಕನ್ನಡದಲ್ಲೇ ಬರೆದಿದ್ದೀನಿ. ಸೊ ಇದೇ ಥರ ಬರ್ಕೊಳ್ಳಿ. ಸೊ ಆಯಿತಾ. ಸೊ ಇದನ್ನು ನೀವು ಯಾವತ್ತು ಮಾಡಬೇಕು ಅಂದರೆ ಯಾವುದ್ಯಾವುದೋ ದಿನ ಮಾಡೋಕ್ಕಾಗಲ್ಲ ಇದನ್ನು. ಸೊ ಇದು ಯಾವುದು ಅಂದರೆ ಮೋಹಿನಿ ಮಂತ್ರ ಥರ ಬರುತ್ತೆ, ಮೋಹಿನಿದು ಆಯಿತಾ. ಸೊ ಅಟ್ರ್ಯಾಕ್ಷನ್ ಮಾಡುವಂಥದ್ದು, ವಶೀಕರಣದ್ದು. ಸೊ ಅದಕ್ಕೆ ಇದು ಯಾವತ್ತು ಮಾಡಬೇಕು ಅಂದರೆ ಶುಕ್ರವಾರ ರಾತ್ರಿ ಟೈಮೇ ಮಾಡಬೇಕು. ನೈಟ್ ಅಂದರೆ ಒಂದು 6:45 ಆದಮೇಲೆ ಮಾಡಿ. 6:45 6:45 ಆದಮೇಲೆ ಮಾಡಬೇಕಿದು ರಿಚುವಲ್ನ. ಸೊ ಈ ಥರ ಬರ್ಕೊಂಡ್ರಾ. ಸೊ ಇದಾದಮೇಲೆ ಏನು ಮಾಡಬೇಕು ಅಂದರೆ, ಸೊ ನಾನೇನು ಒಂದು ಸುಟ್ಟಿ ತೋರಿಸಿದ್ದೀನೋ, ಸುಟ್ಟಿ ಅಂದರೆ ಎಲ್ಲ ಪುಡಿ ಪುಡಿ ಥರ ಅಲ್ಲ, ಜಸ್ಟ್ ನೋಡಿ ಕರಕ್ಲಾಗಬೇಕಾಯ್ತಾ. ಸೊ ಜಸ್ಟ್ ಅದು ಕರಕ್ಲಾಗಬೇಕು, ಸುಡಬೇಕಷ್ಟೇ ಅದು ಮೇನಾಗಿ. ಸೊ ಸುಟ್ಟುಬಿಟ್ಟು ಏನು ಮಾಡಬೇಕು ಅಂದರೆ ಆ ಒಂದು ಏನೊಂದು ಸುಟ್ಟಿರ್ತೀವೋ ಅದನ್ನು ಇದ್ರ ಮಧ್ಯೆ ಹಾಕೋಬೇಕಾಗತ್ತೆ. ಏನೊಂದು ಬೋಚ್ ಪತ್ರದಲ್ಲಿ ನಾವು ರೆಡಿ ಮಾಡಿದ್ವಲ್ಲ, ಸೊ ಅದನ್ನು ಮಾಡಿ ಅದನ್ನು ಫೋಲ್ಡ್ ಮಾಡಬೇಕು. ಮಡಚ್ಬಿಟ್ಟು ಈ ಒಂದು ಕುಂಕುಮದು ಏನು ನಾನು ತೋರಿಸಿದ್ನಲ್ಲ, ಸೊ ಅದ್ರ ಮಧ್ಯೆ ಹಿಂಗಿಡಬೇಕು ಆಯಿತಾ. ಸೊ ನೀವು ಅದನ್ನು ಹಿಂಗೆ, ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮಧ್ಯೆ ಹಿಂಗೆ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಮತ್ತೆ ಕುಂಕುಮನ ಮುಚ್ಚಿದೆ. ಸೊ ಅದ್ರೊಳಗಡೆ ಇಡಬೇಕು. ಈ ಡಬ್ಬ ಯಾವ್ದಾರ ಒಂದು ಡಬ್ಬಿ ತಗೊಳ್ಳಿ ನೀವು ಆಯಿತಾ. ಪ್ಲಾಸ್ಟಿಕ್ ಡಬ್ಬಾರ ತಗೊಳ್ಳಿ, ಇಲ್ಲ ಯಾವ್ದಾರ ಒಂದು, ನಂದು ಈ ಥರದ್ದೊಂದು ಡಬ್ಬ ಆಯಿತು ಕುಂಕುಮಕ್ಕೆ ಯೂಸ್ ಮಾಡುವಂಥದ್ದು. ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ನೀವು ಆ ಒಂದು ಮಂತ್ರ ಏನೊಂದು ಮೋಹಿನಿ ಮಂತ್ರ ಅದು ನಾನು ಹೇಳಿದ್ನಲ್ಲ, ಹ್ರೀಂ ಕ್ಲೀಮ್ ಮತ್ತು ಶ್ರೀಮ್ ಅಂತ 3 ಹೇಳ್ಕೋಬೇಕು. 21 ಟೈಮ್ಸ್ ಹೇಳ್ಕೊಂಡು ನೀವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ಇಂಟೆನ್ಷನ್ನ ಹಾಕೊಳ್ಳಿ. ಸೊ ಅವ್ರದ್ದು ಹೆಸರು ಹೇಳ್ಕೊಂಡು, ಸೊ ನಮಗೆ ನಾವಿಬ್ಬರು ಚೆನ್ನಾಗಿದ್ದೀವಿ, ಈವನ್ ನೀವು ಮದುವೆ ಮಾಡ್ಕೋಬೇಕು ಅಂತ ಇದ್ರೂ ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಆಯಿತಾ. ಸೊ ಆ ಥರ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಳಿ. ಮದುವೆ ಆಗ್ತೀವಿ, ಮದುವೆ ಆಗಿದೆ ಅಂತಲೇ ಹೇಳ್ಕೊಳ್ಳಿ ಬೇಕಾರೆ. ಅದೇನು ಗೊತ್ತಾ, ಅದು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದಾಗ ಅದು ನಿಜ ಆಗಂಗೆ ಕ್ಲಿಕ್ ಮಾಡುತ್ತೆ. ಸೊ ಈವನ್ ಕೆಲವರೆಲ್ಲ ಹೇಳ್ತಿರಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ, ಅಂದರೆ ಬೇರೆ ಯಾರು ಬಂದುಬಿಟ್ಟಿದ್ದಾರೆ ಮಧ್ಯ ಅಂತ. ಸೊ ಅದನ್ನು ನೀವು ಹೇಳ್ಕೊಬೋದು, ನಾವಿಬ್ಬರು ಇವಾಗ ಚೆನ್ನಾಗಿದ್ದೀವಿ ಅಂತ ಆಯಿತಾ. ಸೊ ಅದು ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ 21 ಸಲ ಹೇಳ್ಕೊಂಡ್ರಿ. ಯಾವುದನ್ನು ಹೇಳ್ಕೊಂಡ್ರಿ? ಹ್ರೀಂ ಕ್ಲೀಮ್ ಮತ್ತು ಶ್ರೀಮ್ ಅಂತ. ಸೊ ಅದು ಮೋಹಿನಿದು ಮಂತ್ರ ಥರ ವರ್ಕ್ ಮಾಡುತ್ತೆ. ಇದರಲ್ಲಿ ಏನು ನಾವು ಒಂದು ಹಾಕಿದ್ದೀವಿ ಮೆಟೀರಿಯಲ್ಸ್ ಎಲ್ಲ, ಅದು ಮೋಹಿನಿ ಮಂತ್ರ ಥರ ವರ್ಕ್ ಮಾಡುತ್ತೆ ಆಯಿತಾ. ಸೊ ಇದು ಯಾವಾಗ ಅಂದರೆ ನೀವು ಶುಕ್ರವಾರ ರಾತ್ರಿಯೇ ಮಾಡಬೇಕು. ಸೊ ಅದನ್ನು ಹೇಳ್ಕೊಂಡ್ರಿ, ದೇವ್ರ ಮುಂದೆನೇ ಮಾಡಬೇಕು, ದೇವ್ರ ಮನೆ ಮುಂದೆನೇ ಮಾಡಬೇಕು. ಸೊ ದೀಪ ಹಚ್ಬಿಟ್ಟೆ ಮಾಡಬೇಕಿದು. ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ. ಸೊ ಅದು ಹೇಳ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಅವ್ರದ್ದೊಂದು ಫೋಟೋ ಇರಬೇಕು, ಇಲ್ಲ ಅವ್ರದ್ದು ಒಂದು ಹೆಸರು, ಆ ಥರ ಆಯಿತಾ. ಸೊ ಆ ಥರ ಮಾಡ್ಕೋಬೇಕು ನೀವು. ಸೊ ಅದು ಮಾಡಾದ್ಮೇಲೆ ಏನು ಮಾಡಿ ಅಂದರೆ, ಅದು ಮಾಡಾದ್ಮೇಲೆ ಇದೇ ಬನ್ನಿ ತೋರಿಸ್ತೀನಿ. ಸೊ ಆಯಿತಾ, ಇದನ್ನು ಯಾವತ್ತು ಮಾಡಿದ್ರಿ? ಶುಕ್ರವಾರ ಮಾಡಿದ್ರಿ. ಸೊ ಒಂದು ದಿನ ಫುಲ್ಲು ದೇವ್ರ ಹತ್ರ ಬಿಟ್ಬಿಡ್ಬೇಕು. ಇದ್ರದ್ದು ಮುಚ್ಚಳ ಅಕಸ್ಮಾತ್ ಇದ್ದರೆ ಮುಚ್ಚಳ ಕವರ್ ಮಾಡಿ ಈ ಥರದೊಂದು ಡಬ್ಬದಲ್ಲಿ, ಮುಚ್ಚಳ ಇರುವಂತಹ ಡಬ್ಬನ ತಗೊಳ್ಳಿ, ಅದನ್ನು ಮುಚ್ಚಳ ಹಾಕಿ. ಇಲ್ಲ ನಿಮ್ಮನ್ನೇ ಅಕಸ್ಮಾತ್ ಯಾವುದೋ ಒಂದು ಡಬ್ಬದಲ್ಲಿ ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ಮುಚ್ಚಳ ಇಲ್ಲ ಅಂದರೆ ಯಾವ್ದಾರ ಒಂದು ಪುಟ್ಟ ಪ್ಲೇಟ್ ಇರುತ್ತಲ್ಲ ಅದನ್ನು ಮುಚ್ಚಿ. ಸೊ ಬನ್ನಿ ಇವಾಗ ಹೇಳ್ತೀನಿ. ಸ್ಯಾಟರ್ಡೆ ಮಾರ್ನಿಂಗು ಸ್ನಾನ ಆದಮೇಲೆ ಮಾರ್ನಿಂಗ್ ಟೈಮೇ ಮಾಡಬೇಕು. ಸೊ ಮೊದಲನೇದು ಎಲ್ಲಿ ಇಟ್ಕೊತೀರಾ, ಇದೇ ಕುಂಕುಮನ ತಗೋಬೇಕು. ಯಾಕಂದರೆ ಇದು ವಶೀಕರಣ, ಅದು ಮೋಹಿನಿ ಮಂತ್ರ ಎಲ್ಲ ಮಾಡಿರೋದು ಒಂದು ವಶೀಕರಣ ಥರ ವರ್ಕ್ ಮಾಡುತ್ತೆ. ಸೊ ಫಸ್ಟ್ನೇದು ಎಲ್ಲಿ ಇಟ್ಕೋಬೇಕು ಅಂದರೆ ಫಸ್ಟ್ ಡೇ ಇಲ್ಲಿ ಆಯಿತಾ. ಸೊ ಇಲ್ಲಿ ಇಟ್ಕೊಂಡ್ರಿ, ಮೊದಲನೇ ದಿನ ಇಲ್ಲಿ ಇಟ್ಕೊಂಡ್ರಿ, ಮತ್ತೆ ನಿಮ್ಮದು ಇಂಟೆನ್ಷನ್ನ ಹೇಳ್ಕೊಂಡ್ರಿ. ಅಂದರೆ ನೀವು ಯಾರಿಗೋಸ್ಕರ ಮಾಡ್ತಿದ್ದೀರಾ, ಸೊ ಅವ್ರ ಹೆಸರು ಹೇಳ್ಕೊಂಡು ಮತ್ತೆ ಅದೇ ಥರ ಹಿಂಗೆ ಕೈ ಇಟ್ಕೊಂಡು ಇದೇ ಡಬ್ಬ, ಸೇಮ್ ಡಬ್ಬ ತೊಗೊಂಡು ಮತ್ತೆ ಅದೇ ಮಂತ್ರ ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ ಅಂತ ಆಯಿತಾ. ಸೊ ಇಲ್ಲಿ ಇಟ್ಕೊಂಡಿದ್ದೀರಾ, ಹೇಳ್ತಾ ಇದ್ದೀರಾ, ಅದೊಂದಾಯಿತು. ಸೊ 2ನೇ ದಿನ ಬನ್ನಿ, ಭಾನುವಾರ. ಸೊ ಭಾನುವಾರ ನೀವು ಎಲ್ಲಿ ಇಟ್ಕೋಬೇಕು ಅಂದರೆ ಬಲ್ಗಡೆ ಕಿವಿ ಹಿಂದೆ. ಸೊ ನೋಡಿ, ಇದು ನಂದು ರೈಟ್ ಕಿವಿ ಅಲ್ಲ, ಸೊ ಕಿವಿ ಹಿಂದೆ ಭಾಗ ಇಟ್ಕೋಬೇಕು. ಇದೇ ಇದನ್ನು ಕುಂಕುಮನ ಇಟ್ಕೋಬೇಕಾಗತ್ತೆ. ಒಂದೊಂದು ದಿನ ಒಂದೊಂದು ಕಡೆ ಕುಂಕುಮ ಇಟ್ಕೊಂಡು ಮತ್ತೆ ಅದೇ ಥರ ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ ಅಂತ.
ಸೊ ಬನ್ನಿ ಇವಾಗ 3ನೇ ದಿನ ಯಾವುದು? ಸೋಮವಾರ. ಸೊ ಸೋಮವಾರ ನೀವು ಎಲ್ಲಿ ಇಟ್ಕೋಬೇಕು ಅಂದರೆ ಕಂಠದಲ್ಲಿ ಇಟ್ಕೋಬೇಕಾಗತ್ತೆ, ಕಂಠ. ಸೊ ಇಲ್ಲಿ ಆಯಿತಾ, ಈ ಜಾಗದಲ್ಲಿ ಇಟ್ಕೋಬೇಕು. ಅಗೇನ್ ಹರೀಂ ಕ್ಲೀಂ ಶ್ರೀಂ, ಹರೀಂ ಕ್ಲೀಂ ಶ್ರೀಂ, ಹರೀಂ ಕ್ಲೀಂ ಶ್ರೀಂ ಎಲ್ಲ 21 ಸಲನೇ ಹೇಳ್ಕೋಬೇಕು. ಸೊ ಆಯಿತಾ, ಇವಾಗ ಬನ್ನಿ ಮಂಗಳವಾರ 4ನೇ ದಿನ ಆಗುತ್ತೆ. ಸೊ ಮಂಗಳವಾರ ಎಲ್ಲಿ ಇಟ್ಕೋಬೇಕು ಅಂದರೆ ಹಿಂಗೆ ತಗೊಂಡು ನಾಭಿ ಹತ್ರ ಇಟ್ಕೋಬೇಕು, ಅಂದರೆ ಹೊಕ್ಕಳ ಹತ್ರ ಇಟ್ಕೋಬೇಕು, ನೇವಲ್ ಹತ್ರ. ಆಯಿತಾ, ಹೊಕ್ಕಳ ಹತ್ರ ಇಟ್ಕೋಬೇಕು. ಯಾವಾಗ? 4ನೇ ದಿನ ಮಂಗಳವಾರ. ಸೊ ಇವಾಗ 5ನೇ ದಿನ ಮತ್ತೆ ಅಗೇನ್ ಇದನ್ನು ತಗೊಂಡು ಫಸ್ಟ್ ಕುಂಕುಮ ಇಟ್ಕೋಬೇಕು, ಆಮೇಲೆ ಮಂತ್ರ ಹೇಳಬೇಕು. ಅಗೇನ್ ಹಣೆ ಮೇಲೆ ಅಗ್ನ ಚಕ್ರ ಇರುತ್ತಲ್ಲ ಅಲ್ಲಿ ಇಟ್ಕೋಬೇಕು. ಮತ್ತೆ ಇದೆ ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ ಅಂತ. ಆಯಿತಾ, ಸೊ ಇವಾಗ ಬನ್ನಿ 6ನೇ ದಿನ. ಸೊ 6ನೇ ದಿನ ಎಲ್ಲಿ ಇಡಬೇಕು ಅಂದರೆ ಎಡಗಡೆ ಕಿವಿ ಹಿಂದೆ ಭಾಗ. ಸೊ ಎಡಗಡೆ ಲೆಫ್ಟ್ ಇಯರ್ಸ್ ಹಿಂದೆ ಇಟ್ಕೋಬೇಕು. ಆಯಿತಾ, ಇಲ್ಲಿ ಇಟ್ಕೋಬೇಕು. ಸೊ ಇವಾಗ ಬನ್ನಿ ಫೈನಲ್ ಆಗಿ 7ನೇ ದಿನ ಎಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಇವಾಗ 7th ಡೇ ಎಲ್ಲಿ ಇಟ್ಕೋಬೇಕು ಅಂದರೆ ಅದೇ ಸಿಂಧೂರನ ತಗೊಳ್ಳಿ. ಸೊ ಇಲ್ಲಿ ಕೈ ಮಧ್ಯೆ ಇಲ್ಲ ಹಾಕೊಳ್ಳಿ. ಆಯಿತಾ, ಈ ಕಡೆ ಕೈಯಲ್ಲಿ ಇಟ್ಕೊಂಡ್ರಿ, ಮತ್ತು ಈ ಕೈಯಲ್ಲಿ ಇಟ್ಕೊಂಡ್ರಿ. ಎಡಗಡೆ ಮತ್ತು ಬಲಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಹಿಂಗೆ ಟಚ್ ಮಾಡಿ ಸೇಮ್ ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ ಆ ಥರ ಒಂದು 21 ಸಲ ಹೇಳ್ಕೊಂಡ್ರಿ. ಆಯಿತಾ, ಸೊ 21 ಸಲ ಹೇಳ್ಕೊಂಡ್ರಿ. ಸೊ 7 ಡೇಸ್ ಕಂಪ್ಲೀಟ್ ಆಯಿತು. ಸೊ ಇದು ಏನೋ ಒಂದು ನಾವು ರಿಚುವಲ್ ಮಾಡ್ತಿದ್ದೀವೋ 7 ದಿನ ಕಂಪ್ಲೀಟ್ ಆಯಿತು. ಸೊ ಇವಾಗ 7 ಡೇಸ್ ಆದಮೇಲೆ ಏನು ಮಾಡಬೇಕಪ್ಪ ಇನ್ನು ಮಿಕ್ಕಿದ್ದಿಲ್ಲ ಅಂತ ಕೇಳ್ಬೋದು ನೀವು. ಸೊ ಅದು ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಈಗ. ಸೊ ಈ ಥರ ವೈಟ್ ಪೇಪರ್ ತೊಗೊಳ್ಳಿ, ಒಂದು ಸ್ವಲ್ಪ ಗಟ್ಟಿದು ತೊಗೊಂಡಿದ್ದೀನಿ ನಾನು, ಗಟ್ಟಿ ಪೇಪರ್ ಥರ. ಆಯಿತಾ, ಸೊ ನೋಡಿ ಈ ಡ್ರಾಯಿಂಗ್ದೆಲ್ಲ ಮಾಡ್ತಿರಲ್ಲ ಒಂದು ಸ್ವಲ್ಪ ಗಟ್ಟಿ ಪೇಪರ್ ಥರ ಬರುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಈ ಒಂದು ಕುಂಕುಮ ಏನೋ ನಾವು ಇದರಲ್ಲಿ ಇದು ಮಾಡಿ ಪೂಜೆ ಥರ ಮಾಡಿ ಇಟ್ಟಿದ್ದೀವೋ ಜಸ್ಟ್ ಲೈನ್ಸ್ ಥರ ಹಿಂಗೆ ಹಾಕೊಂಡು ಬನ್ನಿ. ತೋರಿಸ್ತೀನಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೈನ್ಸ್ ಮಾಡಿ. ಒಂದು ಮಿನಿಮಮ್ ಒಂದು 15 to 21 ಆ ಥರ ಇರಬೇಕಾಗುತ್ತೆ. ಆಯಿತಾ, ಸೊ ನೋಡಿ ಈ ಥರ. ಸೊ ನೋಡಿ ಒಂದು 15 ಸಲ ಮಾಡಿದ್ದೀನಿ. 15ರಿಂದ 21 ಸಲ ಮಾಡ್ಕೊಳ್ಳಿ. ಜಸ್ಟ್ ಹಿಂಗೆ ಉದ್ದುದ ಲೈನ್ಸ್ ಥರ ಎಳಿಬೇಕು. ಸೊ ಅದನ್ನು ಹೇಳಿದ್ಬಿಟ್ಟು ಫೋಟೋ ಇಡಬೇಕು, ಯಾರ್ದು ನೀವು ಮಾಡ್ತಿದ್ದೀರೋ ಆ ಫೋಟೋ ಇಡಬೇಕು ಮಧ್ಯ. ಆಯಿತಾ, ಸೊ ಆ ಒಂದು ಫೋಟೋ ಇಡಬೇಕು. ಪ್ಲಸ್ ಈ ಒಂದು ಮಿಕ್ಕಿರೋದು ಏನೊಂದು ಕುಂಕುಮ ಪ್ಲಸ್ ಅಕ್ಷತೆ ಕಾಳು ಏನೊಂದು ಭೋಜ್ ಪತ್ರದಲ್ಲಿ ಒಂದು ಇದನ್ನು ಮಾಡಿ ಇಟ್ಟಿದ್ದೀವೋ ನಾವು, ಪಿರಮಿಡ್ ಹಾಕ್ಬಿಟ್ಟು ಇದೆಲ್ಲ ಒಂದು ಮಂತ್ರ ಆಹ್ವಾನೆ ಥರ ಮಾಡಿಟ್ಟಿರೋದು. ಸೊ ಅದನ್ನು ಇದ್ರ ಮಧ್ಯೆ ಹಿಂಗೆ ಸುರಿಬೇಕು. ಆಯಿತಾ, ಸೊ ನೋಡಿ ಈ ಥರ ಒಂದು ಗಂಟು ಮಾಡಬೇಕು. ಈ ಥರ ಮಾಡಿ ಮಧ್ಯದಲ್ಲಿ ಅದನ್ನು ಹಾಕ್ಬಿಟ್ಟು ಈ ಥರ ಗಂಟು ಮಾಡಿಬಿಟ್ಟು ಮತ್ತೆ ನೀವು ಅಗೇನ್ ಇದು ಯಾವತ್ತು ಮಾಡಬೇಕು ಅಂದರೆ 8ನೇ ದಿನ ಮಾಡಿ ಅಗೇನ್ ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ, ಹ್ರೀಂ ಕ್ಲೀಂ ಶ್ರೀಂ ಅಂತ ಮಾಡಿಬಿಟ್ಟು ಇದನ್ನು ಎಲ್ಲಿಡಬೇಕು ಅಂದರೆ ಅವ್ರದ್ದು ಬಟ್ಟೆ ಇರುತ್ತೆ ನೋಡಿ, ಬಟ್ಟೆ ಇಟ್ಟಿರೋ ಜಾಗದಲ್ಲಿ. ಸೊ ಬಟ್ಟೆ ಇಟ್ಟಿರೋ ಅವ್ರದ್ದು ಬಟ್ಟೆ ಇಲ್ಲ, ನಿಮ್ಮದು ಬಟ್ಟೆ ಇಟ್ಟಿರೋ ಜಾಗದಲ್ಲಿ. ಅವ್ರದ್ದು ಮೇನಾಗಿ ಇದು ಮಾಡ್ತಿರೋದೇ ಲಾಂಗ್ ಡಿಸ್ಟೆನ್ಸ್ದಲ್ವಾ, ಅಂದರೆ ದೂರ ಇರ್ತಾರೆ. ಸೊ ಹೆಂಗೆ ಮಾಡೋಕ್ಕಾಗುತ್ತೆ. ಸೊ ನಿಮ್ಮ ಒಂದು ಬಟ್ಟೆ ಅಂದರೆ ನೀವು ಉಪಯೋಗಿಸಿರುವಂತಹ ಬಟ್ಟೆ ಸ್ವೆಟ್ ಇರಬೇಕಾದ್ರಲ್ಲ. ಆಯಿತಾ, ಸೊ ಅಂಥ ಇದರಲ್ಲಿ ಮಧ್ಯದಲ್ಲಿ ಇದನ್ನು ಈ ಒಂದು ಪೇಪರ್ದೇನಿದೆಯೋ ಅದರಲ್ಲಿ ಬಟ್ಟೆ ಮಧ್ಯೆ ಇಟ್ಬಿಟ್ಟು ಆ ಬಟ್ಟೆನ ಸುತ್ತಬಿಟ್ಟು ಒಂದು ಕಡೆ ಇಟ್ಬಿಡಿ. ಅದು ಒಂದು 2 months ಇರಬೇಕು, ಆ ಬಟ್ಟೆ ಮಧ್ಯೆ ಇದು ಇರಲೇಬೇಕು. ಆಯಿತಾ, ಸೊ ಬನ್ನಿ. ಸೊ ಆಯಿತಾ, 2 months ಬಟ್ಟೆ ಮಧ್ಯೆನೇ ಇಡಬೇಕು. ಆ ಬಟ್ಟೆನ ಸಪ್ರೇಟಾಗಿ ಇಟ್ಬಿಡಿ, ಬೇಕಾದ್ರೆ ಒಂದು ಕಡೆ ಎತ್ತಿ ಇಟ್ಬಿಡಿ. ಯಾವುದೇ ಆಗಿರ್ಬೋದು, ನೀವು ಉಪಯೋಗಿಸಿರುವಂತಹ ಬಟ್ಟೆ ಮಧ್ಯದಲ್ಲಿ ಇದನ್ನು ಇಟ್ರಿ. ಆಯಿತಾ, ಸೊ 2 ತಿಂಗಳು ಬಿಟ್ಬಿಟ್ಟು ಅದನ್ನು ಆಮೇಲೆ ಇದನ್ನು ಮಾತ್ರ ತೊಗೊಂಡು ಹರಿಯುವ ನೀರಿನಲ್ಲಿ ಹಾಕ್ಬರ್ಬೇಕು. ಅಂದರೆ ನೀರು ಹರಿತಾ ಇರೋ ಜಾಗದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಯಾವ್ದಾರ ಒಂದು ಮರದ ಕೆಳಗಡೆ ತುಂಬ ದೂರದಲ್ಲಿ ಹೋಗ್ಬಿಟ್ಟು ಯಾವ್ದಾರ ಒಂದು ದೊಡ್ಡ ಮರ ಇರಬೇಕಾಯ್ತಾ, ಮರದ ಕೆಳಗಡೆ ಇದನ್ನು ಇಟ್ಬಿಟ್ಟು ಬಂದ್ಬಿಡಿ. ಇದರಲ್ಲಿ ಫೋಟೋ ಇರಬೇಕಾಗುತ್ತೆ. ಸೊ ಅದನ್ನು ಏನಾರ ಡೌಟ್ ಇದ್ದರೆ ನನಗೆ ಕ್ವೆರೀಸಲ್ಲಿ ಕೇಳಿ. ಆಯಿತಾ, ಇದು ಮೋಹಿನಿ ಮಂತ್ರ ಥರ ವರ್ಕ್ ಮಾಡುತ್ತೆ, ವಶೀಕರಣ ಇದರಲ್ಲಿ. ಆಯಿತಾ, ಸೊ ಇದು ತುಂಬ ಜನ ಮಾಡಿ ಸಕ್ಸಸ್ ಸಿಕ್ಕಿರೋದಕ್ಕೆ ನಾನು ಇದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು 100% ಇದು ವರ್ಕ್ ಮಾಡುತ್ತೆ. ಸೊ ಇದು 3rd party ರಿಮೂವಲ್ಗೂ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನ ನಂದು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರಲ್ಲ, ಸೊ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಆಯಿತಾ, ಆಲ್ರೆಡಿ ನಾನು ವಶೀಕರಣದೆಲ್ಲ ಒಂದು 2-3 ವೀಡಿಯೋಸ್ ಮಾಡಿದ್ದೀನಿ. ಸೊ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತಹ, ಯಾಕೆಂದರೆ ಇದು ಮೇನಾಗಿ ಮಾಡ್ತಿರೋದೇ
ಒಂದು ಭೋಜಪತ್ರದಲ್ಲಿ ತುಂಬ ಪವರ್ ಇರುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಇದನ್ನು ಈ ವ್ಲಾಗ್ ಮಾಡಬೇಕು ಅನ್ನಿಸ್ತು, ನಿಮಗೆಲ್ಲರಿಗೂ ಹೇಳ್ಕೊಡ್ಬೇಕು ಅನ್ನಿಸ್ತು. ಸೊ ಅದನ್ನು ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಆಯಿತಾ. ಸೊ ನೀವು ಇನ್ನೊಂದು ಹೇಳ್ತೀನಿ, ಈ ಥರ ಒಂದು ಕುಂಕುಮದ ಏನು ಇಟ್ಟು ತೋರಿಸೋದ್ನೋ ಫಸ್ಟ್ ಡೇ ಬರೀ ಇಲ್ಲಿ ಮಾತ್ರ ಇಟ್ಕೋಬೇಕು, ಸೆಕೆಂಡ್ ಡೇ ಬಲಗಡೆ ಕಿವಿ ಹಿಂದೆ ಇಟ್ಕೋಬೇಕು. ಸೊ ಥರ್ಡ್ ಡೇ ಇಲ್ಲಿ ಇಟ್ಕೋಬೇಕು, ಅಂದರೆ ಇದು ಕಂಠ ಭಾಗದ ಹತ್ರ ಇಟ್ಕೋಬೇಕು. 4ನೇ ದಿನ ಇಲ್ಲಿ ಅಂದರೆ ನಾಭಿ ಹತ್ರ ಇಟ್ಕೋಬೇಕು. 5ನೇ ದಿನ ಇಲ್ಲಿ ಅಂದರೆ ಎಡಗಡೆ ಕಿವಿಯಿಂದ ಇಟ್ಕೋಬೇಕಾಗುತ್ತೆ. ಇಲ್ಲಿ ಮತ್ತೆ ಅಗೇನ್ 5ನೇ ದಿನ ಹಣೆ ಮೇಲೆ ಇಟ್ಕೋಬೇಕು. 6ನೇ ದಿನ ಕಿವಿ ಹಿಂದೆ, ಎಡಗಡೆ ಕಿವಿಯಿಂದ ಇಟ್ಕೋಬೇಕಾಗುತ್ತೆ. ಸೊ 7ನೇ ದಿನ ಏನಂದ್ರೆ 2 ಕೈ ಮಧ್ಯಭಾಗದಲ್ಲಿ ಹಿಂಗೆ ಇಟ್ಕೋಬೇಕಾಗುತ್ತೆ ಆ ಥರ ಆಯಿತಾ. ಸೊ ಎಲ್ಲನೂ ಒಂದೇ ದಿನ ಇಲ್ಲೆಲ್ಲ ಇಟ್ಕೊಳ್ಳೋದಲ್ಲ, ಒಂದೊಂದು ದಿನನೂ ಬೇರೆ ಬೇರೆ ಜಾಗದಲ್ಲಿ ಇಡಬೇಕಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.